ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಇಂದಿನಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡ್ತೀವಿ ಅಂತ ಆರೋಗ್ಯ ಇಲಾಖೆ ಸಹ ಹೇಳಿದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಕೊರೋನಾ ಕೇಸ್ ಉಲ್ಬಣ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇಂದಿನಿಂದ ಶಾಲೆಗಳು ಸಹ ಈ ಮಧ್ಯದಲ್ಲಿ ರೀಓಪನ್ ಆಗ್ತಾ ಇದೆ. ಬಹುತೇಕ ಖಾಸಗಿ ಸ್ಕೂಲ್ಗಳು ಇವತ್ತಿನಿಂದಾನೇ ಓಪನ್ ಆಗ್ತಾ ಇರೋದು. ಖಾಸಗಿ ಶಾಲೆಗಳಿಂದ ಕೊರೋನಾ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಲಾಗ್ತಾ ಇದೆ. ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ವಹಿಸೋಕೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ತಿದ್ದಾರೆ. ಮಾಸ್ಕ್ ಕಡ್ಡಾಯವನ್ನಗೊಳಿಸಿವೆ ಖಾಸಗಿ ಶಾಲೆಗಳು. ಮಕ್ಕಳ ಹಿತದೃಷ್ಟಿಯಿಂದ ಕೊರೋನಾ ನಿಯಮಾವಳಿಯನ್ನ ಜಾರಿ ಮಾಡ್ತಾ ಇದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಇದೀಗ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ಈ ಮಧ್ಯದಲ್ಲಿ ಇವತ್ತಿನಿಂದ ಶಾಲೆಗಳು ಸಹ ಬಹುತೇಕ ಖಾಸಗಿ ಶಾಲೆಗಳು ಇವತ್ತಿನಿಂದಲೇ ಶುರು ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಕೊರೋನಾದ ನಿಯಮಾವಳಿಗಳನ್ನು ಜಾರಿ ಮಾಡ್ತಿವೆ ಖಾಸಗಿ ಶಾಲೆಗಳು. ಸ್ಯಾನಿಟೈಸ್ ಅನ್ನು ಸಹ ಕೆಲವು ಕಡೆ ಇವತ್ತು ಮಾಡ್ತಿದ್ದಾರೆ ಸ್ಕೂಲ್ಗಳಲ್ಲಿ. ಇದರ ಜೊತೆಗೆ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿವೆ ಖಾಸಗಿ ಶಾಲೆಗಳು. ಇನ್ನು ಕೊರೋನಾದ ಕೆಲವೊಂದು ನಿಯಮಗಳನ್ನು ಯಾವಾಗ ಪಾಲನೆ ಮಾಡ್ತಿದ್ರಲ್ಲ ಅದನ್ನ ಮತ್ತೆ ನಿಯಮವನ್ನ ಖಾಸಗಿ ಶಾಲೆಗಳು ಆ ರೂಲ್ಸ್ ಅನ್ನ ಮತ್ತೆ ತಂದಿರೋದು. ಹೀಗಾಗಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿದೆ. ಇನ್ನು ಸೋಷಿಯಲ್ ಡಿಸ್ಟೆನ್ಸ್ ಸೇರಿದಂತೆ ಅನೇಕ ಕ್ರಮಗಳನ್ನು ಸಹ ಈ ಶಾಲೆಯಲ್ಲಿ ಕೈಗೊಳ್ತಿದ್ದಾರೆ. ಶಾಲೆಯಲ್ಲಿ ಇರುವಾಗ ಹಾಗೂ ಸ್ಕೂಲ್ ವ್ಯಾನ್ನಲ್ಲಿ ಬರುವಾಗ ಮಾಸ್ಕ್ ಮಕ್ಕಳು ಹಾಕಿಕೊಳ್ಳೋದು ಕಡ್ಡಾಯವನ್ನ ಮಾಡಿವೆ ಖಾಸಗಿ ಶಾಲೆಗಳು. ಇದು ಕೊರೋನಾ ರೂಲ್ಸ್ ಅನ್ನ ಅವರು ತಂದಿರೋದು. ಮಕ್ಕಳಿಗೆ ಸಾಮಾಜಿಕ ಅಂತರದ ಬಗ್ಗೆ ಪೋಷಕರು ಅರಿವನ್ನ ಮೂಡಿಸಬೇಕು. ಇದರ ಜೊತೆಗೆ ಮಾಸ್ಕ್ ಅನ್ನು ಹಾಕೊಂಡು ಹೋಗೋದು, ಸ್ಯಾನಿಟೈಸ್ ಬಳಕೆ ಮಾಡಬೇಕು, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು. ಇದು ಖಾಸಗಿ ಶಾಲೆಯಲ್ಲಿ ಕೊರೋನಾ ರೂಲ್ಸ್ ಅನ್ನ ಅವರು ತಂದಿರೋದು. ಕೊರೋನಾ ಗುಣಲಕ್ಷಣಗಳು ಏನಾದರೂ ಕಾಣಿಸ್ಕೊಂಡ್ರೆ ಶಾಲೆಗೆ ಅವರನ್ನ ಕಳಿಸಬಾರ್ದು ಅಂತ ಪೋಷಕರಿಗೂ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಖಾಸಗಿ ಶಾಲೆಯಿಂದ ಕೊಡಲಾಗಿದೆ. ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಾಗ ಪೋಷಕರು ಮಾಹಿತಿಯನ್ನ ನೀಡಬೇಕು ಅನ್ನುವಂಥದ್ದನ್ನು ಸಹ ಸೂಚಿಸಲಾಗಿದೆ ಈ ಕೊರೋನಾ ಗೈಡ್ಲೈನ್ಸ್ ಅಲ್ಲಿ. ಇದರ ಜೊತೆಗೆ ಮತ್ತೆ ಸ್ಕೂಲ್ಗೆ ಬರುವಾಗ ನೆಗೆಟಿವ್ ಮೆಡಿಕಲ್ ರಿಪೋರ್ಟ್ ಅನ್ನ ಕೊಡೋದು ಕಡ್ಡಾಯ ಅಂತಾನೂ ಸಹ ಇವರು ಉಲ್ಲೇಖವನ್ನ ಮಾಡಿದ್ದಾರೆ ತಮ್ಮ ಗೈಡ್ಲೈನ್ಸ್ನಲ್ಲಿ. ಖಾಸಗಿ ಶಾಲೆ ಇವತ್ತಿನಿಂದ ಬಹುತೇಕ ಖಾಸಗಿ ಶಾಲೆಗಳು ಓಪನ್ ಆಗ್ತಿದೆ. ಹೀಗಾಗಿ ಅವರು ಕೊರೋನಾ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಮತ್ತೆ ಮಕ್ಕಳಿಗೆ ಏನಾದರೂ ಪಾಸಿಟಿವ್ ಬಂದಿದ್ದು ಟ್ರೀಟ್ಮೆಂಟ್ ತಗೊಂಡು ಬಂದರೆ ಅವರು ಮತ್ತೆ ಸ್ಕೂಲಿಗೆ ಬರುವಾಗ ನೆಗೆಟಿವ್ ಮೆಡಿಕಲ್ ರಿಪೋರ್ಟ್ ಇರೋದು ಕಡ್ಡಾಯ ಅಂತ ಹೇಳಿದ್ದಾರೆ. ಶಾಲೆಯಲ್ಲಿ ಇರುವಾಗ ಹಾಗೂ ಸ್ಕೂಲ್ ವ್ಯಾನ್ನಲ್ಲಿ ಬರುವಾಗ ಮಾಸ್ಕ್ ಅನ್ನು ಹಾಕಿಕೊಳ್ಳೋದು ಕಡ್ಡಾಯ. ಇನ್ನು ಮಕ್ಕಳಿಗೆ ಸಾಮಾಜಿಕ ಅಂತರದ ಬಗ್ಗೆ ಸಹ ಅರಿವನ್ನ ಮೂಡಿಸುವಂತಹ ಪ್ರಯತ್ನ ಪೋಷಕರು ಮಾಡಬೇಕು ಅಂತ ತಿಳಿಸಿದ್ದಾರೆ.